ಸೊ ಒಂದು ಬೌಲ್ ಇದೆ. ಸೊ ಒಂದು ಬೌಲ್ ಬಟ್ಲು ತರ. ಸೊ ಒಂದು ಬೌಲ್ ಇದೆ ಅಂಡ್ ಬೌಲ್ ಅಲ್ಲಿ ಒಂದು ಹುಳ ಇದೆ, ಒಂದು ಇನ್ಸೆಕ್ಟ್ ಇದೆ. ಆ ಇನ್ಸೆಕ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಆ ಬೌಲ್ ನ ಮೇಲ್ಗಡೆ ಇನ್ಸೈಡ್ ಸರ್ಫೇಸ್ ಅಲ್ಲಿ ಹಿಂಗ್ ನಡ್ಕೊಂಡು ಹೋಗ್ತಾ ಇದೆ. ಅವ್ರು ಕೇಳ್ತಿರೋದು ಎಷ್ಟು ಮ್ಯಾಕ್ಸಿಮಮ್ ಹೈಟ್ ವರೆಗೂ ಹೋಗ್ಬೋದು ಅಂತ. ಸೊ ರೇಡಿಯಸ್ ಆಫ್ ದ ಬೌಲ್ ಕೇಳಿದ್ದಾರೆ. ರೇಡಿಯಸ್ ಆಫ್ ದ ಬೌಲ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಒಂದು ಒಂದು ಬೌಲ್ ಇದೆ. ಆ ಬೌಲ್ ನ ರೇಡಿಯಸ್ ಬಂದು ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಅಲ್ಲ, ಸ್ಮಾಲ್ ಆರ್. ಸೊ ಎಷ್ಟು ಹೈಟ್ ವರೆಗೂ ಹೋಗ್ಬೋದು ಅಂತ ಕೇಳ್ತಾ ಇದಾರೆ ಅವರು. ಅಂಡ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಇನ್ಸೆಕ್ಟ್ ಅಂಡ್ ದ ಬೌಲ್ ಎಷ್ಟು ಹೇಳ್ತಿದ್ದಾರೆ ಅಂತಂದ್ರೆ ಮ್ಯೂ ಹೇಳ್ತಾ ಇದ್ದಾರೆ. ಸೊ ಹೇಗೆ ಏನಾಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಸಿ, ಒಂದು ಬೌಲ್ ಇದೆ ಇವಾಗ. ಸಪೋಸ್ ಇನ್ಸೆಕ್ಟ್ ಇಲ್ಲಿದೆ ಅಂತ ಅನ್ಕೋಣ. ಇಲ್ಲಿದೆ ಇನ್ಸೆಕ್ಟ್. ಸೊ ಇನ್ಸೆಕ್ಟ್ ನ ಮಾಸು ಎಮ್ ಇರ್ಲಿ. ಸೊ ಇನ್ಸೆಕ್ಟ್ ನ ಮಾಸ್ ಎಮ್ ಇರುವಾಗ ಎಮ್ ಜಿ ಡೌನ್ವರ್ಡ್ಸ್ ಇರುತ್ತೆ. ಅಂಡ್ ಇನ್ಸೆಕ್ಟ್ ಇದು ನಮ್ಮ ಬೌಲ್ಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಕಾಂಟ್ಯಾಕ್ಟ್ ಸರ್ಫೇಸ್ಗೆ, ಇದು ಕಾಂಟ್ಯಾಕ್ಟ್ ಸರ್ಫೇಸ್, ಕಾಂಟ್ಯಾಕ್ಟ್ ಸರ್ಫೇಸ್ಗೆ ನಾರ್ಮಲ್ ಫೋರ್ಸ್ ಹಿಂಗೆ ಆಕ್ಟ್ ಆಗ್ತಿರುತ್ತೆ. ಸೊ ಇವಾಗ ಈ ಇನ್ಸೆಕ್ಟ್ ಇನ್ಸೆಕ್ಟ್ ಮೇಲೆ, ಸೊ ಇಫ್ ಈ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಈ ಪೊಸಿಷನ್ ಅಲ್ಲಿ ಇದ್ದಾಗ ಎಮ್ ಜಿ ಅನ್ನೋ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ, ನಾರ್ಮಲ್ ಆಕ್ಟ್ ಆಗ್ತಿರುತ್ತೆ. ಸೊ ಇವಾಗ ಇನ್ಸೆಕ್ಟ್ ಮೇಲ್ಗಡೆ ಹೋಗ್ಬೇಕು. ಸೊ ಇವಾಗ ಇನ್ಸೆಕ್ಟ್ ಇವಾಗ ಮೇಲ್ಗಡೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಅದರ ಅದರ ಸರ್ಫೇಸ್ ಮತ್ತೆ ಹೆಮಿಸ್ಫೆರಿಕಲ್ ಬೌಲ್ ಇದೆ, ಅವರ ಮಧ್ಯೆ ಫ್ರಿಕ್ಷನ್ ಫೋರ್ಸ್ ಇರುತ್ತೆ. ಯಾವಾಗ ಸಪೋಸ್ ಕೆಲಸ ಮಾಡೋಣ, ಸೆಂಟರ್ ಇಂದ ಆಂಗಲ್ ಥೀಟಾ ಇದೆ ಅಂತ ಅನ್ಕೋಣ. ಓಕೆ, ಸೊ ಈ ಆಂಗಲ್ ಥೀಟಾ ಆದ್ರೆ, ಸೊ ವಿ ನೋ ದಟ್ ದಿಸ್ ಆಂಗಲ್ ಇದು ಕೂಡ ಥೀಟಾ ಆಗಿರುತ್ತೆ, ಕರೆಸ್ಪಾಂಡಿಂಗ್ ಆಂಗಲ್ಸ್. ಅಂಡ್ ಇದು ಎಮ್ ಜಿ ಆದ್ರೆ ಅಂಡ್ ಈ ಆಂಗಲ್ 90 ಮೈನಸ್ ಥೀಟಾ. ಸೊ ಇದು 90 ಮೈನಸ್ ಥೀಟಾ. ಸೊ ಎಮ್ ಜಿ, ಸೊ ದಿಸ್ ಇಸ್ 90 minus theta. So mg cos of 90 minus theta, so which is equals to mg sin theta ಇದು. And ಇದು ಬಂದು mg sin 90 minus theta, which is mg cos theta. So insect ಗೆ along this direction ಯಾವುದೇ ಮೋಷನ್ ಇಲ್ಲ ಅಂದ್ರೆ normal force on the insect is balanced by mg cos theta. ಈಗ ಮ್ಯಾಕ್ಸಿಮಮ್ ಹೈಟ್ ಎಲ್ಲಿವರೆಗೂ ಹೋಗ್ಬೋದು? ಈಗ ಎಕ್ಸಾಂಪಲ್ ಏನಾಗ್ತಿದೆ ಅಂತಂದ್ರೆ, ಇನ್ಸೆಕ್ಟ್ ಮೇಲೆ, ಇದು ಇನ್ಸೆಕ್ಟ್ ಅಂತ ಅನ್ಕೊಳ್ಳೋಣ. ಇನ್ಸೆಕ್ಟ್ ಮೇಲೆ ಅಲಾಂಗ್ ದಿಸ್ ಡೈರೆಕ್ಷನ್ mg sin theta ಕಾಂಪೋನೆಂಟ್ ಆಫ್ ಇಟ್ಸ್ ವೆಯ್ಟ್ ಆಕ್ಟ್ ಆಗ್ತಿದೆ. ನಾರ್ಮಲ್ ಫೋರ್ಸ್ ಹಿಂಗೆ ಆಕ್ಟ್ ಆಗ್ತಾ ಇದೆ. ಈಗ ಇದು ಕೆಳಗಡೆ ಜಾರಬಾರ್ದು, ಯಾಕಂದ್ರೆ ಮ್ಯಾಕ್ಸಿಮಮ್ ಹೈಟ್ ಕೇಳ್ತಿದ್ರೆ. ಈಗ ಏನಾಗುತ್ತೆ, ಈಗ ಈ ಹುಳ ಮೇಲ್ಗಡೆ ಹೋಗ್ತಾ ಹೋಗ್ತಾ ಥೀಟಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಥೀಟಾ ವ್ಯಾಲ್ಯೂ ಜಾಸ್ತಿ ಆದ್ರೆ ಸೈನ್ ಥೀಟಾ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಬಟ್ ಕಾಸ್ ಥೀಟಾ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾಕೆ ಕಾಸ್ ಥೀಟಾ ಮಾತಾಡ್ತಿರೋದು ಅಂತಂದ್ರೆ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಸಪೋಸ್ ಲಿಮಿಟಿಂಗ್ ಫ್ರಿಕ್ಷನ್ ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ಬೋದು, ಯಾವುದೋ ಒಂದು ಆಂಗಲ್ ಅಲ್ಲಿ ಲಿಮಿಟಿಂಗ್ ಫ್ರಿಕ್ಷನ್ ಎಷ್ಟು ಅಂತಂದ್ರೆ ಮ್ಯೂ ಇಸ್ ಈಕ್ವಲ್ಸ್ ಟು ಮ್ಯೂ ಎಸ್ ಇಂಟು ಎನ್ ಅಂತ. ಸೊ ಮ್ಯೂ ಎಸ್ ಕೊಟ್ಟಿಲ್ಲ, ಸೊ ಕೆ ಏನೋ ಕೊಟ್ಟಿಲ್ಲ, ಸೊ ಡೈರೆಕ್ಟ್ಲಿ ಇವನ್ ಮ್ಯೂ ಅಂತಂದ್ರೆ ಎಸ್ ವಿಲ್ ಕನ್ಸಿಡರ್ ಮ್ಯೂ ಫಾರ್ ಬೋತ್ ದ ಕೇಸಸ್. ಎನ್ ಅಂತಂದ್ರೆ ವಿಲ್ ರೈಟ್ ಎಮ್ ಜಿ ಕಾಸ್ ಥೀಟಾ. ಈಗ ಹುಳ ಮೇಲ್ಗಡೆ ಹೋಗ್ತಾ ಹೋಗ್ತಾ ಥೀಟಾ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಯಾವುದು ಎಮ್ ಜಿ ಸೈನ್ ಥೀಟಾ ಜಾಸ್ತಿ ಆಗ್ತದೆ. ಅಟ್ ದ ಸೇಮ್ ಟೈಮ್ ಸೈನ್ ಥೀಟಾ ಜಾಸ್ತಿ ಆಗ್ತಿದ್ರೆ ಕಾಸ್ ಥೀಟಾ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಕಾಸ್ ಥೀಟಾ ವ್ಯಾಲ್ಯೂ ಕಡಿಮೆ ಆಗ್ತದೆ ಅಂತಂದ್ರೆ ಮ್ಯೂ ಎಸ್ ಎಮ್ ಜಿ ಕಾನ್ಸ್ಟೆಂಟ್ ಅಂತ ಇದ್ದೇ ಇರುತ್ತದು. ಕಾಸ್ ಥೀಟಾ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅಂದ್ರೆ
ಲಿಮಿಟಿಂಗ್ ಫ್ರಿಕ್ಷನ್ ಕೂಡ ಕಡಿಮೆ ಆಗ್ತಿರುತ್ತೆ. ಸೊ ದಟ್ ಮೀನ್ಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ನಮಗೆ ಎಂ ಜಿ ಸೈನ್ ಥೀಟಾ ಮ್ಯೂ ಎಸ್ ಎಂ ಜಿ ಕಾಸ್ ಥೀಟಾಗೆ ಈಕ್ವಲ್ ಆಗ್ಬಿಡುತ್ತೆ. ದಟ್ ಮೀನ್ಸ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಅಲಾಂಗ್ ದಿಸ್ ಡೈರೆಕ್ಷನ್, ಅಲಾಂಗ್ ದಿಸ್ ಇನ್ಕ್ಲೈನ್ ಪ್ಲೇನ್, ಲಿಮಿಟಿಂಗ್ ಫ್ರಿಕ್ಷನ್ಗೆ ಈಕ್ವಲ್ ಆಗ್ಬಿಡುತ್ತೆ. ಒಂದು ವೇಳೆ ಏನಾದ್ರೂ ಆ ಒಂದು ಆಂಗಲ್ ಥೀಟಾಕ್ಕಿಂತ ಏನಾದ್ರು ಇನ್ನೂ ಜಾಸ್ತಿ ಹುಳ ಮೇಲ್ಗಡೆ ಹೋಯ್ತು ಅಂತಂದ್ರೆ ಎಂ ಜಿ ಸೈನ್ ಥೀಟಾ ಇನ್ನೂ ಜಾಸ್ತಿ ಆಗಿ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ದಟ್ ಮೀನ್ಸ್ ಎಂ ಜಿ ಸೈನ್ ಥೀಟಾ ಲಿಮಿಟಿಂಗ್ ಫ್ರಿಕ್ಷನ್ ಕಿಂತ ಜಾಸ್ತಿ ಆದಾಗ we will not have static friction, we will have kinetic friction. ಅಂದ್ರೆ ಅರ್ಥ ಯಾವುದೋ ಒಂದು ಥೀಟಾ, ಆ ಥೀಟಾಲಿ ನಮಗೆ ಎಂ ಜಿ ಸೈನ್ ಥೀಟಾ ಆ ಥೀಟಾವರೆಗೂ ಕೂಡ ನಮಗೆ ಲಿಮಿಟಿಂಗ್ ಫ್ರಿಕ್ಷನ್ಗೆ ಇನ್ನ ಕಡಿಮೆ ಇರುತ್ತೆ, ವಿಚ್ ಇಸ್ ಮ್ಯೂ ಎಸ್ ಎಂ ಜಿ ಕಾಸ್ ಥೀಟಾ. ಸೊ ಈ ಥೀಟಾ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಣ. ಸೊ ಎಂ ಜಿ ಕ್ಯಾನ್ಸಲ್ ಆಗುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತಂದ್ರೆ ಟ್ಯಾನ್ ಥೀಟಾ ಮಸ್ಟ್ ಬಿ ಲೆಸ್ ದ್ಯಾನ್ ಮ್ಯೂ. ಸೊ ನಾವು ಆಂಗಲ್ ಈ ಥೀಟಾ ಆಂಗಲ್ ಕಿನ್ನ ಏನಾದ್ರೂ ಹುಳ ಇನ್ನು ಮೇಲ್ಗಡೆ ಹೋಯ್ತು ಅಂತಂದ್ರೆ ಅದಕ್ಕೆ ಸ್ಲಿಪ್ಪಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಥೀಟಾ ಬರೋವರೆಗೂ, ಯಾವ ಥೀಟಾ ಬರೋವರೆಗೂ, ಥೀಟಾ ಲೆಸ್ ದೆನ್ ಆರ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮ್ಯೂ ಎಸ್, ಈ ಥೀಟಾ ಬರೋವರೆಗೂ ಅಂಡ್ ಇನ್ಸೆಕ್ಟ್ ಮೇಲೆ ಆಕ್ಟ್ ಆಗ್ತಿದ್ದು ಸ್ಟಾಟಿಕ್ ಫ್ರಿಕ್ಷನ್. ಅಂದ್ರೆ ಅದು ಆರಾಮಾಗಿ ಮೇಲ್ಗಡೆ ಹೋಗ್ಬೋದಾಗಿತ್ತು. ಈ ಥೀಟಾಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮೇಲ್ಗಡೆ ಹೋದ್ರು ಕೂಡ ಸ್ಟಾಟಿಕ್ ಫ್ರಿಕ್ಷನ್ ಆಬ್ಸೆಂಟ್ ಆಗುತ್ತೆ, ಕೈನೆಟಿಕ್ ಫ್ರಿಕ್ಷನ್ ಬಂದ್ಬಿಡುತ್ತೆ. ಓಕೆ, ಸೊ ಈ ಟ್ಯಾನ್ ಥೀಟಾ ಅಂತಂದ್ರೆ ಏನು ಅಂತ ನೋಡೋಣ. ಸಿ, ಇದು ಥೀಟಾ ಇದೆ ಅಂಡ್ ವಿ ನೋ ದಿಸ್ ಇಸ್ ಆರ್. ಸೊ ನಮ್ಗೆ ಹೇಗಿರ್ಬೇಕು ಅಂತಂದ್ರೆ ಟ್ಯಾನ್ ಥೀಟಾ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಮ್ಯೂ ಎಸ್. ಸೊ ಟ್ಯಾನ್ ಥೀಟಾ ಅಂತಂದ್ರೆ ಹೀಗೆ ಬರೆಯೋಣ ನಾವು. ಸೊ ಈ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಸೊ ಟ್ಯಾನ್ ಥೀಟಾ ಅಂತಂದ್ರೆ ಅಪೋಸಿಟ್ ಸೈಡ್ ಅಪಾನ್ ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡಿಗೆ ಸೊ ಈ ಲೆಂತ್ ನಾವು ಮೈನಸ್ ಮಾಡ್ಬೇಕಾಗತ್ತೆ. ನೋಡೋಣ. ಸೊ ದಿಸ್ ಇಸ್ ಟೋಟಲ್ ಲೆಂತ್ ಇಸ್ ಆರ್, ಹೈಟ್ ಇದು, ದಿಸ್ ಇಸ್ ದ ಹೈಟ್. ಸೊ ಟ್ಯಾನ್ ಥೀಟಾ ಅಂತಂದ್ರೆ ಅಪೋಸಿಟ್ ಸೈಡ್ ಅಪಾನ್ ಅಡ್ಜಸೆಂಟ್. ಅಪೋಸಿಟ್ ಸೈಡ್ ಅಂತಂದ್ರೆ ಇದು, ದಿಸ್ ಒನ್ ಇಸ್ ದ ಅಪೋಸಿಟ್ ಸೈಡ್. ಸೊ ಟ್ರಯಾಂಗಲ್ ನ ಸಪರೇಟ್ ಆಗಿ ಬರೆದ್ರೆ ಆ ಥೀಟಾ ಅಲ್ಲಿ ಅಪೋಸಿಟ್ ಸೈಡ್ ಇಸ್ ದಿಸ್ ಎಕ್ಸ್ ಅಂತ ಹಾಕೋಣ. ಅಡ್ಜಸೆಂಟ್ ಸೈಡ್ ಅಂತಂದ್ರೆ ಇದು, ನೋಡಿ ಇದು ಟೋಟಲ್ ಆರ್, ಇದರಲ್ಲಿ ಹೆಚ್ ಹೈಟ್ ಮೇಲ್ಗಡೆ. ಸೊ ದಿಸ್ ವಿಲ್ ಬಿ ಆರ್ ಮೈನಸ್ ಹೆಚ್. ಇಷ್ಟಷ್ಟು ಮೇಲ್ಗಡೆ ಹೋಗಿದೆ. ಸೊ ಇದು ಟೋಟಲ್ ಆರ್. ಸೊ ಈ ಅಡ್ಜಸೆಂಟ್ ಸೈಡ್ ಅಂತಂದ್ರೆ ಆರ್ ಮೈನಸ್ ಹೆಚ್ ಅಂಡ್ ಇದು ಆರ್. ಸೊ ನಮಗೆ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಪಾನ್ ಆರ್ ಮೈನಸ್ ಹೆಚ್. ಸೊ ಎಕ್ಸ್ ಅಂತಂದ್ರೆ ನಾವು ಏನಂತ ಬರೀಬಹುದು, ಅಗೇನ್ ಇಲ್ಲಿ ನಾವು ಪೈಥಾಗರಸ್ ಥಿಯರಂ ನ ಅಪ್ಲೈ ಮಾಡೋಣ. ಸೊ ಕ್ಯಾನ್ ರೈಟ್ ಆರ್ ಸ್ಕ್ವೇರ್ equals to x square plus r minus h. So x square is equals to r square upon r minus h whole square. So x is equals to root of r square upon r minus h whole square. So tan theta is equals to ಬರೆಯೋಣ ಇವಾಗ. ಸೊ tan theta ಅಂತಂದ್ರೆ ಅಪೋಸಿಟ್ ಸೈಡ್ ಇಸ್ x ಅಂತ ಬರ್ಕೋಣ. Adjacent side is r minus h less than or equal to mu s. So ಸಿಂಪ್ಲಿಫೈ ಮಾಡ್ಕೋಣ. ಆಪ್ಷನ್ಸ್ ನ ಸಬ್ಟ್ರಾಕ್ಟ್ ಮಾಡೋಣ ಇವಾಗ. ಸೊ x ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ.
which is of r square, r minus h whole square upon r minus h less than or equal to mu s. So square root ಬೇಡ, so squaring on both sides ಮಾಡೋಣ. So squaring on both sides ಮಾಡಿದ್ರೆ r square on r minus h whole square upon r minus h whole square less than or equal to mu s or mu. Um, so r square minus h square less than or equal to r minus h whole square ಈ ಕಡೆ ತಗೊಳ್ಳೋಣ minus h square. ಸೊ ನಮಗೆ r minus h whole square h ಬೇಕಾಗಿರೋದು ನಮಗೆ. ಸೊ ಸ್ವಲ್ಪ ಕ್ಯಾಲ್ಕುಲೇಷನ್ ಬರುತ್ತೆ ಇಲ್ಲಿ ನೋಡೋಣ. ಸೊ r square less than or equal to mu into r minus h square plus r minus h square. So r square less than or equal to r minus h whole square common ತಗೊಳ್ಳೋಣ. We are getting mu 1. So so r square mu plus 1 less than or equal to r minus h. ಸೊ ನಮಗೆ h ಬೇಕೀಗ. ಸೊ ಏನ್ ಮಾಡೋಣ ಅಂತಂದ್ರೆ ಎರಡು ಕಡೆ ಸ್ಕ್ವೇರ್ ರೂಟ್ ತಗೋಣ ಇವಾಗ. ಸೊ ಸ್ಕ್ವೇರ್ ರೂಟ್ ತಗೊಂಡ್ರೆ, ಸೊ ಎರಡು ಕಡೆ ಸ್ಕ್ವೇರ್ ತಗೊಂಡ್ರೆ ರೈಟ್ ರೂಟ್ ಆಫ್ mu less than or equal to minus h. ಸೊ h ಬೇಕು, h ಬೇಕು, h ಬೇಕು. ಸೊ h ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳ್ಕೊಳ್ಳೋಣ. is equals h less than or equal to r upon r minus r upon mu plus 1, sorry, plus 1. So r common ತಗೊಳ್ಳೋಣ. r common ತಗೊಂಡು 1 minus root of plus 1. So less than equal denominator ಅಲ್ಲಿ plus 1, numerator ಅಲ್ಲಿ plus 1 minus difference ಅಲ್ಲಿ ಏನಿದೆ 1 minus root of into plus 1 minus minus 1 minus minus plus into minus plus 1 plus mu. So ಈ ಕಡೆ ತಗೊಂಡು ಆಮೇಲೆ h ಬೇಕು ಅಂತಂದ್ರೆ mu plus 1 ಬರುತ್ತೆ. mu plus minus yes,
ಎರಡು ಕಡೆ ಸ್ಕ್ವೇರ್ ಮಾಡ್ತೀವಲ್ವಾ? ಸೊ ಎರಡು ಕಡೆ ಸ್ಕ್ವೇರ್ ಮಾಡಿದ್ವಿ ಅಂತಂದ್ರೆ ಇಲ್ಲೂ ಕೂಡ ಸ್ಕ್ವೇರ್ ಮಾಡಬೇಕಿತ್ತು. ಮರ್ತೋದ್ವಿ. ಇಲ್ಲೂ ಕೂಡ ಸ್ಕ್ವೇರ್ ಮಾಡಬೇಕಿತ್ತು. ಇಲ್ಲೂ ಕೂಡ ಸ್ಕ್ವೇರ್ ಮಾಡಬೇಕಿತ್ತು. ಇಲ್ಲೂ ಕೂಡ ಸ್ಕ್ವೇರ್ ಮಾಡಬೇಕಿತ್ತು. ಇಲ್ಲೂ ಸ್ಕ್ವೇರ್ ಮಾಡಬೇಕಿತ್ತು. ಸೊ ಪ್ರಾಬ್ಲಿ ಇವಾಗ ನಮಗೆ ಆನ್ಸರ್ ಬರ್ಬೋದು. ಸ್ಕ್ವೇರ್ 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 ಚೆಕ್ ಮಾಡೋಣ. 1 ಪ್ಲಸ್ 1 ಮೈನಸ್ 1 ಅಪಾನ್ ಮ್ಯೂ ಸ್ಕ್ವೇರ್ ಪ್ಲಸ್ 1. ಎಸ್, ಆನ್ಸರ್. ಸೊ ಅದಲ್ಲೊಂದು ಮ್ಯೂ ಸ್ಕ್ವೇರ್ ಮಾಡೋದು ನಾವು ಮರ್ತ್ವಿ. ಎನಿವೇಸ್ ಇಲ್ಲೇ ನಮಗೆ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದ್ರೆ ಎಸ್ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್. ಸೊ ಅದ್ರ ಜೊತೆ ನಮಗೆ ಥೀಟಾ ಜಾಸ್ತಿ ಆಗ್ತಿದ್ದಾಗೆ ಎಮ್ ಜಿ ಸೈನ್ ಥೀಟಾ ಕಾಂಪೊನೆಂಟ್ ಆಫ್ ದ ವೆಯ್ಟ್ ಆಫ್ ದ ಇನ್ಸೆಕ್ಟ್ ಜಾಸ್ತಿ ಆಗಿ ಕಾಸ್ ಥೀಟಾ ಕಾಂಪೊನೆಂಟ್ ಕಡಿಮೆ ಆಗಿದೆ. ಲಿಮಿಟಿಂಗ್ ಫ್ರಿಕ್ಷನ್ ಕಾಂಪೊನೆಂಟ್ ಕಡಿಮೆ ಆಗ್ತಾ ಇದೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಹೈಟ್ ಅಲ್ಲಿ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಥೀಟಾ ಅಲ್ಲಿ ನಿಮಗೆ ಎಮ್ ಜಿ ಸೈನ್ ಥೀಟಾ ಎಮ್ ಜಿ ಕಾಸ್ ಥೀಟಾಗೆ ಕಿನ್ನ ಅಂದ್ರೆ ಲಿಮಿಟಿಂಗ್ ಫ್ರಿಕ್ಷನ್ ಕಿನ್ನ ಜಾಸ್ತಿ ಆಗಿದೆ. ಸೊ ಆ ಥೀಟಾಕಿನ್ನ ದಾಟ್ಬಾರ್ದು. ಸೊ ಆ ಥೀಟಾನ ನಾವು ಟ್ಯಾನ್ ಥೀಟಾ ಟರ್ಮ್ಸ್ ಅಲ್ಲಿ ಬರ್ಕೊಂಡು ಇನ್ಫ್ಯಾಕ್ಟ್ ಇದನ್ನ ನಾವು ಆಂಗಲ್ ಆಫ್ ರಿಪೋಸ್ ಅಂತ ಹೇಳ್ತೀವಿ. ಸೊ ಒಂದ್ ವೇಳೆ ಆಂಗಲ್ ಆಫ್ ರಿಪೋಸ್ ಏನಾದ್ರು ಸ್ಟ್ಯಾಟಿಕ್ ಫ್ರಿಕ್ಷನ್ ಕಿನ್ನ ಕಮ್ಮಿ ಇತ್ತು ಅಂತಂದ್ರೆ ಆಬ್ಜೆಕ್ಟ್ ಏನ್ ಸ್ಲೈಡ್ ಆಗಲ್ಲ. ಒಂದ್ ವೇಳೆ ಆಂಗಲ್ ಆಫ್ ರಿಪೋಸ್ ಏನಾದ್ರು ಒಂದ್ ವೇಳೆ ಟ್ಯಾನ್ ಥೀಟಾ ಗ್ರೇಟರ್ ದನ್ ಮ್ಯೂ ಎಸ್ ಇತ್ತು ಅಂತಂದ್ರೆ ಅವಾಗ ಆಬ್ಜೆಕ್ಟ್ ಸ್ಲೈಡ್ ಆಗುತ್ತೆ.